ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸೀಸನ್ನಲ್ಲಿ ಇದ್ದ ಮಲ್ಲಮ್ಮ ಹಾಗೂ ರಕ್ಷಿತಾ ಜೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು. ಅದೇ ರೀತಿ ಈ ಸೀಸನ್ನಲ್ಲೂ ಕೂಡ ಇಬ್ಬರು ಬರ್ತಾ ಇದ್ದಾರೆ. ಹೌದು, ಇವರಿಬ್ಬರು ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅದು ಬಂದು 20 ವರ್ಷದ ಕುಮಾರಿ, ಅದೇ ರೀತಿ 72 ವರ್ಷದ ರತ್ನಮ್ಮ. ಇವರಿಬ್ಬರು ಕೂಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ಇವರಿಬ್ಬರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬೇರೆ ಕಂಟೆಸ್ಟೆಂಟ್ಗಳಿಗೆಲ್ಲ ಟಾಸ್ಕ್ ಕೊಟ್ಟು ಇವರಿಬ್ಬರಿಗೆ ಮಾತ್ರ ಮಾತಿನಲ್ಲಿಯೇ ನೋಡಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದು ಯಾವ ರೀತಿಯ ನ್ಯಾಯ? ಬಿಗ್ ಬಾಸ್ಗೆ ಮಾತು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಗಿಲ್ಲಿ ಅಂತ ನೋಡಿದಾಗ ಗಿಲ್ಲಿ ನಿಜವಾಗಿಯೂ ಮಾತಿನಲ್ಲಿ ತುಂಬ ಮುಂದೆ ಇದ್ದಿದ್ದ ಕಾರಣ ಅವರು ಬಿಗ್ ಬಾಸ್ ಗೆದ್ರು, ಜನಗಳ ಮನಸ್ಸು ಗೆದ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ಇಲ್ಲಿ ಈ ಹುಡುಗಿ 20 ವರ್ಷದ ಕುಮಾರಿ ಕೂಡ ಮಾತಿನ ಮಲ್ಲಿ ಅಂತಲೇ ಹೇಳ್ಬೋದು. ನಿರಂಜನ್ ಹಾಗೂ ಜಡ್ಜಸ್ನ ಅವಳ ಮಾತಿನಲ್ಲೇ ದಂಗ್ ಮಾಡಿದ್ದಾಳೆ. ಹೇಳಿದಾಳೆ, ನಾನು ಛೋಟಾ ಪಾಕೆಟ್ ಬಡಾ ಧಮಾಕ ಅಂತ. ನಿರಂಜನ್ ರವರು ಕೇಳ್ತಾರೆ, ನಿನಗೆ ವಿನಯ್ ಹಾಗೂ ಸಂಗೀತ ಅಂತ ಹೇಳ್ಬಿಟ್ಟು ಇವರಿಬ್ಬರಲ್ಲಿ ಯಾರು ಅಂತ ಹೇಳ್ಬಿಟ್ಟು ಗ್ಯಾಪ್ ಕೊಡ್ತಾರೆ. ಆವಾಗ ಹುಡುಗಿ ನನಗೆ ಕಿವಿ ಕೇಳಿಸ್ತಿದೆ, ಮುಂದೆ ಕೇಳಿ ಅಂತಾಳೆ. ಅದೇ ರೀತಿ ಇವಳ ಮಾತಿಗೆ ಸೋತು ಜಡ್ಜಸ್ ಎಲ್ಲ ಪಾಸ್ ಮಾಡಿದ್ದಾರೆ ಇವಳನ್ನ. ಈಕೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಕೂಡ ಮಾಡ್ತಾರೆ, ಕಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು ಈಕೆ ಕೂಡ. ಅದೇ ರೀತಿ 72 ವರ್ಷದ ರತ್ನಮ್ಮರವರಿಗೆ ವಿನಯ್ ಕೇಳ್ತಿದ್ದಾರೆ, ಇಲ್ಲಿ ಒಂದೊಂದ್ಸಲ ಹಸಿವುಕೊಂಡು ಕೂಡ ಇರಬೇಕಾಗುತ್ತೆ. ಅಂದರೆ ಒಂದೊಂದ್ಸಲ ಗ್ರೋಸರೀಸ್ ಸಿಗೋದಿಲ್ಲ, ಅವಾಗ ಸ್ವಲ್ಪ ಊಟ ಸಿಗುತ್ತೆ. ಇನ್ನೊಂದು ಟೈಮಲ್ಲಿ ಊಟನೇ ಸಿಗಲ್ಲ ಟಾಸ್ಕ್ ಎಲ್ಲ ಸೋತಾಗ. ಅವಾಗ ನೀವು ಹೆಂಗಿರ್ತೀರಾ ಅಂತ ಹೇಳಿದಾಗ ಆಗ ರತ್ನಮ್ಮರವರ ಹೇಳಿದ್ದಾರೆ, ತೊಡೆ ತೊಟ್ಕೊಂಡು ನಾನು ನಿಜವಾಗಿಯೂ ಹಸ್ಕೊಂಡು ಇರ್ತೀನಿ, ಯಾವುದೇ ಟಾಸ್ಕ್ ಬರಲಿ ಎಂಥ ಟೈಮ್ ಬಂದರೂ ನಾನು ನಿಲ್ಲಬಲ್ಲೆ ಅಂತ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಫುಲ್ಲು ಮೋಜಲ್ಲಿ ಹೇಳಿದ್ದಾರೆ. ಅವರ ಮಾತು ಹಾಗೂ ಅವರ ಆ್ಯಕ್ಟಿವಿಟಿ ಮಾಡೋದೆಲ್ಲ ನೋಡಿಬಿಟ್ಟು ಜಡ್ಜಸ್ಗಳಿಗೆ ಇಂಪ್ರೆಸ್ ಆಗಿ ಅವರು ಕೂಡ ಬಿಗ್ ಬಾಸ್ಗೆ ಆಯ್ಕೆ ಮಾಡಿದ್ದಾರೆ. ಒಂದು ರೀತಿ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನೋಡೋದಕ್ಕೆ. ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಟಾಸ್ಕ್ ಅಂತ ಬಂದಾಗ ಇವರು ಎಷ್ಟೇ ಏಜ್ ಆಗಿದ್ರು 100% ಆಡಬೇಕಾಗುತ್ತೆ. ಇನ್ನೊಂದು ಏನಂದರೆ, ಈಗ ಯಾರ್ಯಾರು ಚೆನ್ನಾಗಿ ಟಾಸ್ಕ್ ಆಡ್ತಾರಲ್ಲ ಅವರೆಲ್ಲ ಇವ್ರನ್ನ ಆಯ್ಕೆ ಮಾಡೋದಿಲ್ಲ ಟಾಸ್ಕ್. ನಾವೆಲ್ಲಿ ಸೋತ್ಬಿಡ್ತೀವಿ, ನಮ್ಮ ಟೀಮ್ ಎಲ್ಲಿ ಸೋತ್ಬಿಡುತ್ತೋ ಅಂತ ಇಂಥವ್ರನ್ನೆಲ್ಲ ಆಯ್ಕೆ ಮಾಡಲ್ಲ ಏಜ್ ಆದವ್ರನ್ನ. ಅವಾಗ ಇವ್ರಿಗೆಲ್ಲ ಅದು ನೆಗೆಟಿವ್ ಪಾಯಿಂಟ್ ಆಗ್ತಾ ಹೋಗುತ್ತೆ. 100% ಈ ಥರ ಏಜ್ ಆಗೋರನ್ನ ಕರ್ಸೋದು ತಪ್ಪು ಅಂತ ಅಲ್ಲ, ಬಟ್ ಅವ್ರಿಗೆ ಒಂದು ರೀತಿ ಒಳಗಡೆ ಒಂದು ರೀತಿ ಅವರೇ ಕುಗ್ಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನನ್ನು ಯಾರೂ ಟಾಸ್ಕ್ಗೆ ಆಯ್ಕೆ ಮಾಡೋದಿಲ್ಲ, ನನ್ನನ್ನು ಏನು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಕರೆದಿಲ್ಲ ಅಂತ ಅವ್ರ ಮನಸ್ಸು ಕುಗ್ಗೋ ಪರಿಸ್ಥಿತಿ ಇದ್ದೇ ಇರುತ್ತೆ 100%. ಈಗ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ, ಅವ್ರನ್ನೆಲ್ಲ ನೀವು ನೋಡಿರ್ಬೋದು. ಇಲ್ಲಿ ಸ್ಟೇಜ್ ಮೇಲೆ ಹೇಳೋದು ತುಂಬ ಈಸಿ. ಅವ್ರಿಗೆ 72 ವರ್ಷ ಕೂಡ, ಅದೇ ರೀತಿ ಅವ್ರಿಗೆ ಹೆಲ್ತ್ ಇಶ್ಯೂ ಕೂಡ 100% ಬಂದೇ ಬರುತ್ತೆ ಬಿಗ್ ಬಾಸ್ ಮನೆ ಅಂದಾದ್ಮೇಲೆ. ನಿಮ್ಮ ಪ್ರಕಾರ ಇವ್ರನ್ನ ಸೆಲೆಕ್ಟ್ ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಬಾಕ್ಸು ಕಮೆಂಟ್ ಮಾಡಿ. ಅದೇ ರೀತಿ ಈಗೇನು 20 ವರ್ಷದ ಹುಡುಗಿ ಇವ್ರನ್ನ ಏನು ಸೆಲೆಕ್ಟ್ ಮಾಡಿದಾರಲ್ಲ, ಇವ್ರನ್ನೂ ಕೂಡ ಹಿಂದಾಕೋ ಸಾಧ್ಯತೆ ಇದೆ. ಇವ್ರಿಗೂ ಕೂಡ ಒಂಥರ ಮುಜುಗರ ಆಗೋ ರೀತಿ ಮಾಡೋ ರೀತಿ ಚಾನ್ಸಸ್ ಇದೆ. ಯಾಕಂದರೆ ಟಾಸ್ಕಲ್ಲಿ ಸ್ಟ್ರೆಂತ್ ಕೂಡ ಮುಖ್ಯ, ಅದೇ ರೀತಿ ಬುದ್ಧಿವಂತಿಕೆ ಕೂಡ ಮುಖ್ಯ. ಹೌದು, ಇವಳು ತುಂಬ ಚುರುಕಿರ್ಬೋದು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಮಾತಾಡ್ತಿದ್ದಾರೆ, ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ಅದೇ ರೀತಿ ಆ್ಯಕ್ಟಿವ್ ಆಗಿ ಬಿಗ್ ಬಾಸ್ ಮನೇಲಿ ಇರ್ತಾರೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವ್ರನ್ನ ಬಿಗ್ ಬಾಸ್ ಮನೆಗೆ ಕರೆದಾಗ ಅವ್ರು ಹೆಂಗೆ ಎಲ್ಲ ಇದ್ದಾರೆ ಅಂತ ನಾವು ನೋಡಿದ್ದೀವಿ ಆಲ್ರೆಡಿ. ಇದೇ ರೀತಿ ಅಲ್ಲೂ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಯಾರನ್ನೂ ಕೂಡ ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಈ ಹುಡುಗಿ ಓಕೆ, ಬಟ್ ನೋಡಬೇಕು ಇವರೆಲ್ಲ ಎಷ್ಟು ದಿನ ಇರ್ತಾರೆ, ಏನು ಕತೆ ಅಂತ. ಇವ್ರುಗಳೆಲ್ಲರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಗ್ ಬಾಸ್ ಅವರು ಇಲ್ಲಿಯವರೆಗೂ 2 ಕಂಟೆಸ್ಟೆಂಟ್ಗಳನ್ನ ಅಷ್ಟೇ ಸೆಲೆಕ್ಟ್ ಮಾಡಿರೋದನ್ನು ತೋರಿಸಿರೋದು. ಅಂದರೆ ತುಂಬ ಜನನ ಸೆಲೆಕ್ಟ್ ಮಾಡಿದ್ದಾರೆ ಆಲ್ರೆಡಿ. ಒಂದು 8-9 ಜನ 100% ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಇನ್ನು 9 ಜನ ಸೆಲೆಬ್ರಿಟಿಗಳಾಗಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. 9 ಜನ ಕಾಮನ್ ಮ್ಯಾನ್ಗಳಾದರೆ ಇನ್ನೂ 9 ಜನ ಸೆಲೆಬ್ರಿಟಿಗಳಾಗಿರ್ತಾರೆ. ನಿಮ್ಮ ಪ್ರಕಾರ ನಿಜವಾಗಿಯೂ ಈ ಸಲ ಬಿಗ್ ಬಾಸ್ ಹಿಟ್ ಆಗುತ್ತಾ? ನನಗೇನೋ ಒಂದು ಸ್ವಲ್ಪ ಡೌಟ್ ಹೊಡಿತಿದೆ. ಯಾಕಂದರೆ ಈ ಥರ ಅಗ್ನಿ ಪರೀಕ್ಷೆ ಮಾಡೋದಂತೆ ನನಗೆ ಯಾರು ಒಂದು ರೀತಿಯ ಒಳ್ಳೆ ರೀತಿಯ ಕಂಟೆಸ್ಟೆಂಟ್ ಅನ್ನೋ ರೀತಿ ಕಾಣ್ತಾನೆ ಇಲ್ಲ. ನಿಮ್ಗೆ ಏನಿಸ್ತಿದೆ ಈ ರೀತಿ ಅಗ್ನಿ ಪರೀಕ್ಷೆ ಮಾಡಿ ಬಿಗ್ ಬಾಸ್ ಮನೆಗೆ ಕಳಿಸೋದೆಲ್ಲ ಹೆಂಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ರು ಈ ಥರ ಅಗ್ನಿ ಪರೀಕ್ಷೆ ಮಾಡೋ ಬದಲು ಡೈರೆಕ್ಟ್ ಸ್ಟೇಜ್ ಮೇಲೆ ಅವ್ರಿಗೆ ಒಬ್ಬ ಕಂಟೆಸ್ಟೆಂಟ್ ಇಂಪ್ರೆಸ್ ಆಗಿದ್ದಾನೆ ಅಂತ ಒಂದೇ ಸಲ ಸುದೀಪ್ ಸರ್ ಇರೋ ಸ್ಟೇಜಿಗೆ ಕರೆದ್ರೆ ಬೆಸ್ಟ್ ಆಗ್ತಿತ್ತು. ಒಂಥರ ಸರ್ಪ್ರೈಸಿಂಗ್ ಆಗಿ ಸಸ್ಪೆನ್ಸ್ ಆಗಿ ಕೂಡ ಇರ್ತಿತ್ತು. ಬಟ್ ಈ ಥರ ಎಲ್ಲ ಮಾಡಿ ಕಳಿಸೋದು ನನ್ನ ಪ್ರಕಾರ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.